ಲೋಕಲ್ ಎಕ್ಸ್‌ಪ್ರೆಸ್ ಮತ್ತೊಮ್ಮೆ ಸ್ವಾಗತ. ಗಂಧದ ಕಡ್ಡಿ ಕಾರ್ಖಾನೆಗೆ ಬೆಂಕಿ ಬಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾದ ಘಟನೆ ಗದಗ ನಗರದಲ್ಲಿ ನಡೆದಿದೆ. ನಗರದ ಜವಳಿ ಗಲ್ಲಿಯ ಸಿದ್ಧಲಿಂಗೇಶ್ವರ ಪರ್ಫ್ಯೂಮರಿ ವರ್ಕ್ಸ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ ಅವಘಡ ಸಂಭವಿಸಿದೆ. ಘಟನಾ ಸ್ಥಳದಿಂದ ಹೊಗೆಯಿಂದ ಆವೃತವಾಗಿದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದವರು ಪ್ರಯತ್ನಿಸಿದ್ದಾರೆ. ಘಟನೆಯಲ್ಲಿ ಓರ್ವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಗಂಧದ ಕಡ್ಡಿ ಸುಗಂಧ ದ್ರವ್ಯಗಳು ಬೆಂಕಿಗೆ ಆಹುತಿಯಾಗಿವೆ. ಒಳಗೆ ಅಗರಬತ್ತಿ, ಆಯಿಲು, ಸೇಂಟು, ಪೇಪರ್ಸು, ಬಾಕ್ಸು, ಅಗರಬತ್ತಿ ಮಟೀರಿಯಲ್ಲು, ದಾರ, ಪ್ಲಾಸ್ಟಿಕ್ಕು ಇಂಥ ಮಟೀರಿಯಲ್ಸ್ ಅದು ಇಲ್ಲ. ಇನ್ನು ಮರದಲ್ಲಿ ಗಣಪತಿ ಮೂಡಿದ್ದನ್ನು ನಾವು ಅವಾಗವಾಗ ಆ ಥರದ ಘಟನೆಗಳು ನೋಡ್ತಾನೆ ಇರ್ತೀವಿ. ಆದರೆ ಮೈಸೂರಿನಲ್ಲೊಂದು ವಿಸ್ಮಯ ಅನುಭವದ ಘಟನೆ ನಡೆದಿದೆ. ಬದನೆಕಾಯಿಯ ಪ್ರತಿ ಹೋಳಿನಲ್ಲೂ ಓಂ ಆಕೃತಿ ಗೋಚರಿಸಿದೆ. ಮೈಸೂರಿನ ಸುಭಾಷ್ ನಗರದಲ್ಲಿ ಸ್ಥಳೀಯ ಯುವಕರು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು. ಇದರ ಅಂಗವಾಗಿ ಇವತ್ತು ಅನ್ನ ದಾಸೋಹ ಕಾರ್ಯಕ್ರಮ ಆಯೋಜಿಸಿದರು. ಈ ಪ್ರಯುಕ್ತ ಸ್ಥಳೀಯ ಭಕ್ತರಾದ ಮಹಾವೀರ್ ಸಿಂಗ್ ಬದನೆಕಾಯಿಯನ್ನು ದಾಸೋಹಕ್ಕೆ ನೀಡಿದರು. ಈ ಬದನೆಕಾಯಿಯನ್ನು ಕತ್ತರಿಸಿದಾಗ ಅಚ್ಚರಿ ಕಾಲಿತ್ತು. ಕಾಯಿಯ ಪ್ರತಿ ಹೋಳಿನಲ್ಲೂ ಓಂ ಚಿಹ್ನೆ ಮೂಡಿದೆ. ದೇವರಿಗೆ ನೀಡಿದ ಪ್ರತಿ ಬದನೆಕಾಯಿಯಲ್ಲೂ ಈ ರೀತಿ ಚಿಹ್ನೆ ಮೂಡಿ ಎಲ್ಲರಲ್ಲೂ ಬೆರಗು ಮೂಡಿಸಿದೆ. ಆದರೆ ಈಗ ಈ ಬದನೆಕಾಯಿಯನ್ನು ಅಡುಗೆಗೆ ಉಪಯೋಗ ಮಾಡದೆ ಪೂಜೆಗೆ ಇಟ್ಟಿದ್ದಾರೆ. ಬದನೆಕಾಯಿನ ತಂದು ತೋರಿಸಿದ್ರು. ಅದರಲ್ಲಿ ಕಟ್ ಮಾಡ್ಬೇಕಾದ್ರೆ ಓಂ ಅಂತ ಬಂದಿದೆ. ಈಗ ನಾವು ಮೊದಲು ಮರದಲ್ಲಿ ನೋಡ್ತಾ ಇದ್ವಿ ಗಣಪತಿ ಮೂರ್ತಿತ್ತು ಅಂತ, ಮತ್ತು ಹಸುರಲ್ಲಿ ನೋಡ್ತಾ ಇದ್ವಿ ಓಂ ಅಂತ ಕಾಣ್ತಿತ್ತು. ಈಗ ಬದನೆಕಾಯಲ್ಲಿ ಬಂದಿರೋದು ನಮಗೆ ತುಂಬ ಆಶ್ಚರ್ಯ ಆಯ್ತಿದೆ. ಏನಪ್ಪ ಇದು, ಮುಂದೆ ಏನು ಕಥೆ ಅಂತೇಳಿ. ರಾಯಚೂರು ಜಿಲ್ಲೆಯಲ್ಲಿ ವರ್ಷ ಪೂರ್ತಿ ರಸ್ತೆ ರಿಪೇರಿ ಮಾಡಿದ್ದು, ಆದರೆ ರಸ್ತೆಗಳ ಚಿತ್ರಣ ಮಾತ್ರ ಒಂಚೂರು ಬದಲಾಗೋದಿಲ್ಲ ಕೂಡ ಅನಿಸುತ್ತೆ. ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಇಲ್ಲಿನ ಕಳಪೆ ರಸ್ತೆಗಳು ಜೀವಂತ ಸಾಕ್ಷಿ. ರಾಯಚೂರೇ ಹಾಗೆ, ಎತ್ತ ನೋಡಿದ್ರೂ ಹದಗೆಟ್ಟ ರಸ್ತೆಗಳು. ನಗರ, ತಾಲೂಕು, ಗ್ರಾಮೀಣ ಪ್ರದೇಶಗಳಿಂದ ಹಿಡಿದು ಹೈವೇಗಳವರೆಗೂ ಅದೇ ಸ್ಥಿತಿ. ರಾಯಚೂರು ಮಂತ್ರಾಲಯ ಹೆದ್ದಾರಿಯಂತೂ ಸಂಪೂರ್ಣ ಹಾಳಾಗಿದೆ. ಇನ್ನು ಸಿಂಧನೂರು ಕುಷ್ಟಗಿ ಹಾಗೂ ಸಿಂಧನೂರು ಮಸ್ಕಿ ರಸ್ತೆಗಳ ತುಂಬಾ ಬರೀ ಗುಂಡಿಗಳೇ. ಮಳೆಗಾಲದಲ್ಲಂತೂ ಈ ರಸ್ತೆಗಳು ಕೆಸರು ಗದ್ದೆಯಾಗಿರತ್ವೆ. ಇಂತಹ ರಸ್ತೆಗಳಲ್ಲಿ ಸಂಚರಿಸುವ ಜನರ ಪಾಡು ಆ ದೇವರಿಗೆ ಪ್ರೀತಿ. ರಸ್ತೆ ಅಗಲೀಕರಣ ನೆಪದಲ್ಲಿ ಕೇವಲ 3 ಅಡಿ 4 ಅಡಿ ಡಿಸ್ಮ್ಯಾಂಟಲ್ ಮಾಡಿದ್ದಾರೆ. ಆದರೆ ಇದನ್ನು ಪೂರ್ಣವಾಗಿ ಕೆಲಸನೇ ಮುಂದುವರಿಸಿಲ್ಲ. ಕೇವಲ ತೋಡೋದು, ಗುಂಡಿಗಳು ತೆರೆದು ಇಡೋದು, ಮಂದಿ ಸಲಗ ಆಹ್ವಾನಿಸ್ತಾ ಇದ್ದಾವೆ ಗುಂಡಿಗಳು ಪ್ರಾಣ ತಗೊಳಕ್ಕೆ. ಆ ರೀತಿ ಮಾಡಿ ಬಿಟ್ಟಿದ್ದಾರೆ ಹೊರತು ಇದಕ್ಕೆ ಕಾಮಗಾರಿಗಳು ಪರಿಪಕ್ವವಾಗಿ ನಡೀತಾನೆ ಇಲ್ಲ. ಅನುದಾನಗಳು ಬರ್ತಾ ಇದ್ದಾವೆ, ಆದರೆ ಅದು ಎಲ್ಲಿ ಹೋಗ್ತಾ ಇವೆ ಗೊತ್ತಾಗ್ತಾ ಇಲ್ಲ. ವಿವಿಧ ಯೋಜನೆಗಳಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರಸ್ತೆ ದುರಸ್ತಿಗೆ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ. ಆದರೆ ದುರಸ್ತಿ ಮಾತ್ರ ಶೂನ್ಯ. ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಹೋಗಲಾಡಿಸಲು ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ ಗುತ್ತಿಗೆ ನೀಡಿ ವರ್ಷ ಕಳೆದಿದೆ. ಆದರೆ ಪ್ರಗತಿ ಮಾತ್ರ ಅಷ್ಟಕ್ಕಷ್ಟೇ. ರಸ್ತೆ ನಿರ್ಮಾಣ ಹೆಸರಲ್ಲಿ ಸರ್ಕಾರದ ಕೋಟಿ ಹಣ ಗುತ್ತಿಗೆದಾರರ ಜೇಬು ಸೇರ್ತಾ ಇದೆ ಅನ್ನೋದು ಸ್ಥಳೀಯರ ಆರೋಪ. ಎಷ್ಟೋ ಕೋಟಿಗಟ್ಟಲೆ ದುಡ್ಡು ಬಂದಿದೆ ಅಂದರೆ ಆದರೆ ರೋಡ್ ಒಂದು ಕೆಲಸ ಆಗಿಲ್ಲ. ವರ್ಷ ಪೂರ್ತಿ ತೋಡ್ತಾನೆ ಇದ್ದಾರೆ, ಮಾಡ್ತಾನೆ ಇದ್ದಾರೆ. ಬೇರೆ ಕಡೆ ಎಲ್ಲ ಪ್ರಾಬ್ಲಮ್ಮು. ರಾತ್ರಿ ಹೊತ್ತು ಗುಂಡಿ ಗಟಾರಗಳು ಜಾಸ್ತಿ. ಮಳೆ ಬಂದರೆ ನೀರು ಎಲ್ಲಿ ಬೇಕಾದ್ರೆ ಸ್ವಲ್ಪ ನಿಂತ್ಕೊಳ್ಳುತ್ತೆ. ತಿರುಗಾಡಕ್ಕೂ ಭಾಳ ತೊಂದರೆ, ಜನಸಾಮಾನ್ಯರಂತೂ ಪೂರ ತೊಂದರೆ ಆಗಿದೆ. ಈ ರಸ್ತೆಗಳು ಪ್ರಯಾಣಿಕರ ಪಾಲಿಗೆ ಮೃತ್ಯುಕೂಪಗಳಾಗಿ ಮಾರ್ಪಟ್ಟಿವೆ. ಕಳೆದ 3 ವರ್ಷಗಳಲ್ಲಿ 4 ಉಸ್ತುವಾರಿ ಸಚಿವರನ್ನ ಕಂಡ ರಾಯಚೂರು ಜಿಲ್ಲೆಯಲ್ಲಿ ರಸ್ತೆಗಳ ಅಭಿವೃದ್ಧಿ ಮಾತ್ರ ಕನಸಾಗೆ ಉಳಿದಿದೆ. ವೋಟು ಕೇಳಿ ಗೆದ್ದ ಮೇಲೆ ಇತ್ತ ತಲೆ ಹಾಕದ ಜನಪ್ರತಿನಿಧಿಗಳು ಒಮ್ಮೆ ರಸ್ತೆ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಾಗಿದೆ. ಗುರುರಾಜ್ ಹೂಗಾರ್, ಸುವರ್ಣ ನ್ಯೂಸ್ 24/7, ರಾಯಚೂರು. ಹುಟ್ಟು ಸಾವು ಹಣೆ ಬರಹ ಅಂತ ನಿರ್ಲಕ್ಷ್ಯ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹೀಗಾಗಿ ಇವುಗಳನ್ನು ಲೈಫ್ ಟೈಮ್ ಕಾಪಾಡೋಕ್ಕೆ ಎಲ್ಲರೂ ಮುಂದಾಗ್ತಾರೆ. ಇದು ಸಾಧ್ಯವಾಗೋದು ಜನನ ಹಾಗೂ ಮರಣ ಪ್ರಮಾಣ ಪತ್ರಗಳ ಮೂಲಕ. ಇಂಥ ಪ್ರಮಾಣ ಪತ್ರಗಳ ಸ್ಥಿತಿ ಹೇಗಿರುತ್ತೆ ಅಂದರೆ ಅದು ದೇವರಿಗೆ ಮಾತ್ರ ಪ್ರೀತಿ. ಆದರೆ ಇದಕ್ಕೆ ಮೈಸೂರು ಪಾಲಿಕೆ ಈಗ ಹೊಸದೊಂದು ಭಾಷ್ಯ ಬರುತ್ತೆ. ಅದು ಹೇಗೆ ನೋಡಿ ರಿಪೋರ್ಟ್. ಚಿಂದಿ ಆಗ್ತಿರೋ ಜನನ ಮರಣ ಪ್ರಮಾಣ ಪತ್ರಗಳನ್ನು ಪಡೆದವರ ಸ್ಥಿತಿ ದೇವರಿಗೆ ಪ್ರೀತಿ.
ಇದನ್ನ ಕೊನೆಗಾಣಿಸೋಕೆ ಮೈಸೂರು ಮಹಾನಗರ ಪಾಲಿಕೆ ಮುಂದಾಗಿದೆ. ಅಮೆರಿಕದ ಬ್ಲೂ ಪಾಯಿಂಟ್ ಕಂಪನಿ ತಯಾರಿಸಿರುವ ಟೈವಾಕ್ ಮಾದರಿಯ ಕಾಗದ ಬಳಸಿ ಜನನ ಮರಣ ಪ್ರಮಾಣ ಸಿದ್ಧಪಡಿಸಿದೆ. ಇದನ್ನ ಆಂಧ್ರದ ಗುಂಟೂರಿನ ಮದ್ವಾಳ್ ಇಂಡಸ್ಟ್ರೀಸ್ ಮೂಲಕ ಮೈಸೂರು ಪಾಲಿಕೆಗೆ ತರಲಾಗ್ತಿದೆ. ತಲಾ ಕಾಗದಕ್ಕೆ 15 ರೂಪಾಯಿ 90 ಪೈಸೆ ವೆಚ್ಚದಲ್ಲಿ ಭರಿಸಲಾಗ್ತಿದೆ. ಇದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅಲ್ಲದೆ ನೀರಿನಲ್ಲಿ ಗಂಟೆಗಟ್ಟಲೆ ನೆನೆಸಿದ್ರೂ ಏನೂ ಆಗಲ್ಲ. ಈ ಪೇಪರ್ನ ನೀರಿನಲ್ಲಿ 1 ಅವರ್ ಅದ್ದಿಟ್ರೂ ಏನಾಗೋದಿಲ್ಲ, ಹರಿಯೋದಕ್ಕಾಗೋದಿಲ್ಲ, ಎಷ್ಟೇ ಶ್ರಮ ಪಟ್ಟರು ಹರಿಯೋದಕ್ಕಾಗೋದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಡೂಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಈ ಪೇಪರ್ನ ಯಾರಾದರೂ ಸ್ಕ್ಯಾನ್ ಮಾಡಿ ಡೂಪ್ಲಿಕೇಟ್ ಮಾಡೋಕ್ಕೆ ಅಂತ ಹೊರಟ್ರೆ ಅದು ಡೂಪ್ಲಿಕೇಟ್ ಅಂತಲೇ ಬರ್ತದೆ. ಯಾರು ನಕಲು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಪೇಪರ್ನಲ್ಲಿ. ಇನ್ನು ಈ ಪ್ರಮಾಣ ಪತ್ರವನ್ನ ನಕಲು ಮಾಡೋಕೆ ಸಾಧ್ಯವೇ ಇಲ್ಲ. ಡೂಪ್ಲಿಕೇಟ್ ಮಾಡೋಕೆ ಹೋದ್ರೆ ಪೇಪರ್ ಮೇಲೆ ನಕಲು ಅಂತ ಪ್ರಿಂಟ್ ಆಗುತ್ತೆ. ಜನನ ಮತ್ತು ಮರಣ ಪತ್ರ ಏನು ಕೊಡ್ತಿದ್ದಾರೆ, ಕ್ವಾಲಿಟಿ ಆಫ್ ಸರ್ಟಿಫಿಕೇಟ್ ತುಂಬ ಚೆನ್ನಾಗಿದೆ ಇದ್ರದ್ದು. ಇಟ್ ಇಸ್ ಒನ್ ಟೈಮ್ ಮೊದಲೇನಂದರೆ 5-6 ಕಾಪಿ ತೊಗೊಂಡು ಹೋದ್ರೂ ಮಳೆ ಗಿಳೆ ಬಂತು ಅಂದರೆ ಅದು ಹರಿಯೋದು ಪ್ಲಸ್ ಇದರದೆಲ್ಲ ಹಾಳಾಗಿ ಹೋಗ್ತಿತ್ತದು. ಈಗ ಕೊಡ್ತಾ ಇರೋದು ಇಟ್ಸ್ ವೆರಿ ಫೈನ್, ಚೆನ್ನಾಗಿದೆ ಕ್ವಾಲಿಟಿ. 1 ಕಾಪಿ ಇಟ್ಕೊಂಡ್ರು ನಾವು ಲಾಸ್ಟ್ ತನಕ ನಮ್ಮ ಲೈಫ್ ಟೈಮ್ ತನಕನೂ ಅದು ಮೇಂಟೈನ್ ಮಾಡ್ಬೋದು. ಲೈಫ್ ಟೈಮ್ ಪ್ರಮಾಣ ಪತ್ರ ನೀಡೋ ಪಾಲಿಕೆ ಕಾರ್ಯಕ್ಕೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂತಹ ಕಾರ್ಯಗಳು ಮತ್ತಷ್ಟು ಆಗಿ ಸಮಾಜದಲ್ಲಿ ಸುಧಾರಣೆ ತರಲಿ ಅನ್ನೋದೇ ಎಲ್ಲರ ಆಶಯ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು.